ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಸೀಮಾಂಜುಸ್ ಅಡುಗೆ ಮನೆ ರೀ. ಇವತ್ತು ನಾನು ನಿಮ್ಗೆ ಮಸಾಲೆ ಮಜ್ಜಿಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿರಿ. ಇಲ್ಲೇ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ ನೋಡಿರಿ, ಅದನ್ನೀಗ ಕಲ್ಲಾಗ ಹಾಕೊಳಕತ್ತೀನಿ ರೀ. ಆಮೇಲೆ ಇಲ್ಲಿ ನಾ ಬೆಳ್ಳುಳ್ಳಿ ತೊಗೊಳಕತ್ತೀನಿ ನೋಡಿರಿ. 1-2-3 ಬೆಳ್ಳುಳ್ಳಿ ಹೆಸರು ತೊಗೊಂಡೇನಿ. ಈಗ ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡೇನಿ ನೋಡಿರಿ. ಈಗ ನೆಕ್ಸ್ಟ್ ರೀ ನಾ ಕೊತ್ತಂಬರಿ ಸೊಪ್ಪು ತೊಗೊಂಡೇನಿ ರೀ. ಕೊತ್ತಂಬರಿ ಇದನ್ನು ನಾ ಕಲ್ಲಾಗ ಹಾಕಿ ಚಂದ ಕುಟ್ಕೋತೀನಿ ರೀ. ಆಮೇಲೆ ಇಲ್ಲಿ ನಾನು ಉಪ್ಪು ತೊಗೊಳಕತ್ತೀನಿ ನೋಡಿರಿ, ಅದನ್ನು ಕಲ್ಲಾಗ ಹಾಕೊಂಡೇನಿ ರೀ. ಈಗ ಚಂದ ಕಲ್ಲಾಗ ಹಾಕಿ ಕುಟ್ತೇನೆ ರೀ. ಈ ಕುಟ್ಟೋನು ಬರೀ ಚಂದ ಮತ್ತು ನಿಮ್ಮ ಹತ್ರ ಅಲ್ಲ ಇದ್ರೂ ಹಸಿ ಶುಂಠಿ ಅಂತಾರೆ ನೋಡಿರಿ, ಅದನ್ನು ಇದ್ರೂ ಅಲ್ಲ ನಮ್ಮ ಮನೆ ಮಜ್ಜಿಗೆ ತಂದು ಹಾಕ್ಕೊಂಡಿದ್ವಿ. ಕಲ್ಲಿಗೆ ತಿಕ್ಕಿ ಹಂಗೆ ಸಣ್ಣ ಮಾಡ್ಕೊಳ್ತೀವಿ. ಈಗ ಚಂದ ಸಣ್ಣ ಪೇಸ್ಟ್ ಆಗೈತೆ ರೀ. ಈಗ ಅದನ್ನು ಕೈಲೇ ತಕ್ಕೋತೇನೆ ನೋಡಿರಿ. ಬಟ್ಲಾಗ ಹಾಕೊಳತ್ತೀನಿ ನೋಡಿರಿ, ಸಣ್ಣ ಬಟ್ಲಿಲ್ಲ ಅದ್ರಾಗ ಈಗ ಹಾಕ್ಕೋತೀನಿ ನೋಡಿರಿ. ಈಗ ನಮ್ಮದು ಮಸಾಲೆ ಮಜ್ಜಿಗೆದ ಪೇಸ್ಟ್ ರೆಡಿ ಆಗೈತಿ. ಈಗ ನೆಕ್ಸ್ಟ್ ನಾವು ಮಜ್ಜಿಗೆ ಮಾಡ್ಕೊಳ್ಳೋಣ ಬರ್ರಿ. ಇಲ್ಲಿ ಮಜ್ಜಿಗೆ ಮಾಡ್ಕೊಳಕ್ಕೆ ನಾನು ಒಂದು ಸಣ್ಣ ಬೋಗಾಣಿ ತೊಗೊಂಡೇನಿ ರೀ. ಮತ್ತು ಈಗ ಇಲ್ಲಿ ಮೊಸರು ತೊಗೊಂಡೇನಿ ನೋಡಿರಿ. ಈ ಮೊಸರು ಬೋಗಾಣಿದಾಗ ಹಾಕೋತೇನೆ ನೋಡಿರಿ. ಈಗ ನೋಡಿರಿ ಮೊಸರು ಹಾಕೊಂಡೇನಿ. ಈಗ ನೀರು ಹಾಕ್ಕೊಂಡು ಅದನ್ನು ಮೊಸರದ ಗಿಂಡಿ ಐತ್ರಲ್ಲ ಅದನ್ನು ಸ್ವಚ್ಛ ತೊಳೆದು ಆ ಮೊಸರದಾಗನ ಹಾಕಕತ್ತೇನೆ ನೋಡಿರಿ. ಈಗ ಇನ್ನೊಂದು ಬೋಗಾನ್ಯಾಗಿಂದ ಮೊಸರು ಒಂದು ಸ್ವಲ್ಪ ಹಾಕಾಕತ್ತೇನೆ ನೋಡಿರಿ. ಅಂದರೆ 2 ಮೊಸರು ಸೇಮ್, ಒಂದು ಎಕ್ಸ್ಟ್ರಾ ಇದ್ದದ್ದು ಮೊಸರು ಇರ್ತದ ಅದ್ರಾಗಿನ ಒಂದು ಸ್ವಲ್ಪ ಹಾಕಾಕತ್ತೇನೆ ರೀ, ಕಡಿಮೆ ಬೀಳಬಾರ್ದಂತ. ಈಗ ರೌಗಿಲಿನ ಮಜ್ಜಿಗೆ ಮಾಡಕತ್ತೇನೆ ನೋಡಿರಿ. ಈಗ ಅದಕ್ಕೆ ನೀರು ಹಾಕ್ಕೊಂಡೇನಿ ನೋಡಿರಿ. ಮಜ್ಜಿಗೆ ಹಿಂಗೆ ರೌಗಿಲಿ ಚಂದ ಮಾಡ್ಕೋಬೇಕ್ರಿ. ಬುರುಗ್ ಬರ್ತಿರ್ತೈತಿ. ಎಷ್ಟು ನೀವು ಇದು ಮಾಡ್ತಿರಲ್ಲ ಕಡಿತಿರಲ್ಲ ಅಷ್ಟು ಚಂದ ಮಜ್ಜಿಗೆ ಆಗ್ತೈತಿ. ಹಿಂಗೆ ಕಡ್ಕೋಬೇಕು. ಈಗ ಅದು ಮತ್ತೊಂದು ಬೋಗಾನ್ಯಾಗ ನಾ ಮಜ್ಜಿಗೆ ತೆಗೆದಿಡತ್ತೀನಿ.
ಸಪ್ಪಗೆ ಮಜ್ಜಿಗೆ ಇದಾವೆ, ಅವು ಬೇಕಂದ್ರೆ ಮತ್ತು ನೀವು ಹಾಕೋಬೋದು. ಅವು ಎಕ್ಸ್ಟ್ರಾ ಆಗಿದಾವೆ. ಮಜ್ಜಿಗೆ ಇಲ್ಲಿ ಭಾಳ ಗಟ್ಟಿಯಾಗಿದಾವೆ. ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡ್ತೀನಿ ನೋಡಿರಿ. ಎಷ್ಟು ನೀವು ತಿಳು ಮಜ್ಜಿಗೆ ಕುಡಿತೀರಲ್ಲ ಅಷ್ಟು ಭಾಳ ಆಗಬೇಕು. ಭಾಳ ಗಟ್ಟಿ ಮಜ್ಜಿಗೆ ಕುಡಿದ್ರೂ ಒಂದು ಸ್ವಲ್ಪ ಕಫ ಇದ್ದವ್ರಿಗೆ ತ್ರಾಸ ಆಗ್ತೈತಿ. ಜರ ತಿಳು ಮಜ್ಜಿಗೆ ಕುಡಿದ್ರೆ ಭಾಳ ಚಲೋ ಆಗ್ತೈತಿ, ಅಂದ್ರೆ ಹೆಲ್ತ್ ಚಲೋ ಐತಿ. ಈಗ ನಾವಿಲ್ಲಿ ಮಸಾಲೆ ಮಜ್ಜಿಗೆಗೆ ಆಗಳ ಏನು ಮಸಾಲೆ ಮಾಡಿ ಇಟ್ಕೊಂಡಿರಲಿಲ್ಲ, ಹಸಿಮೆಣ್ಸಿನ್ಕಾಯಿದ, ಕೊತ್ತಂಬರಿದ, ಬೆಳ್ಳುಳ್ಳಿದ, ಅದು ಪೇಸ್ಟ್ ಅದಕ್ಕೆ ಮಜ್ಜಿಗೆ ಹಾಕಕತ್ತೀನಿ ನೋಡಿರಿ. ಹಾಕಿ ಅದನ್ನು ಕಲ್ಸಾಕತ್ತೀನಿ. ಆಗಳಿನೂ ಪೇಸ್ಟ್ನಾಗ ಈ ಥರ ಉಪ್ಪು ಹಾಕೀನಿ, ಆದರೂ ಮಜ್ಜಿಗೆಗೂ ಒಂದು ಸ್ವಲ್ಪ ಉಪ್ಪು ಬೇಕಲ್ಲ, ಅದಕ್ಕೂ ಮಜ್ಜಿಗೆಗೂ ನಾ ಇಲ್ಲಿ ಉಪ್ಪು ಹಾಕಾಕತ್ತೇನೆ ನೋಡಿರಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕಾಕತ್ತೇನೆ ನೋಡಿರಿ. ಭಾಳ ಏನಿಲ್ಲ, ಸ್ವಲ್ಪ ಸಕ್ಕರೆ ಹಾಕಾಕತ್ತೀನಿ. ಅದೊಂದು ಸಕ್ಕರೆ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಬರ್ತೈತಿ. ಆಮೇಲೆ ಇಲ್ಲಿ ಜೀರಿಗೆ ಪೌಡ್ರ್ ಹಾಕಾಕತ್ತೇನೆ ನೋಡಿರಿ. ಇದು ಜೀರಿಗೆ ಪೌಡ್ರ್ ಹಾಕಿದ್ರೆ ಏನಾಗ್ತೈತೆ ಅಂತಂದ್ರೆ ಡೈಜೆಷನ್ಗೆ ಚಲೋ ರೀ ಅದು ಜೀರಿಗೆ ಪೌಡ್ರ್. ಮಜ್ಜಿಗೆಗೆ ಯಾವಾಗೂ ನೀವು ಇದು ಪೇಸ್ಟ್ ಮಾಡಲಿಲ್ಲ ಅಂದ್ರೆ ಮಜ್ಜಿಗೆಗೆ ಯಾವಾಗೂ ನೀವು ಜೀರಿಗೆ ಪೌಡ್ರ್ ಹಾಕೊಂಡು ಕುಡಿದ್ರೆ ನಾವು ಊಟ ಮಾಡಿದ್ದು ಏನೈತಲ್ಲ ಅದಕ್ಕೆ ಬರೋಬ್ಬರಿ ಡೈಜೆಷನ್ ಆಗ್ತೈತಿ. ಅದನ್ನ ಹಾಕಾಕತ್ತೇನೆ ನೋಡಿರಿ. ಮಸಾಲ ಮಜ್ಜಿಗೆ ರೆಡಿ ಆಗೈತೆ ನೋಡಿರಿ. ಈಗ ಒಂದು ಗ್ಲಾಸ್ನಾಗ ಸರ್ವ್ ಮಾಡ್ತೀನಿ ನೋಡಿರಿ. ಈಗ ಮತ್ತು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿನೂ ಒಂದು ಸ್ವಲ್ಪ ಕಟ್ ಮಾಡಿ ಇದಕ್ಕೆ ಹಾಕ್ತೀನಿ ರೀ. ಚಂದ ಕಾಣ್ತೈತ್ರಿ. ನೀವು ಒಮ್ಮೆ ಮಾಡಿ ನೋಡಿರಿ, ಹೆಂಗೆ ಮಸಾಲೆ ಮಜ್ಜಿಗೆ ಹೆಂಗಾಗಿದಾವಂತ ಒಮ್ಮೆ ಹೇಳ್ರಿ. ನೋಡಿರಿ ಎಷ್ಟು ಚಂದ ಕಾಣತೈತಿ. ಈಗ ನಾ ಕುಡಿದು ನೋಡ್ತೇನೆ ನೋಡಿರಿ. ಮಸ್ತ್ ಆಗ್ಯಾವ್ರಿ, ಸೂಪರ್ ಆಗ್ಯಾವ್ರಿ ಮಸಾಲೆ ಮಜ್ಜಿಗೆ.